ಗುರು ಏನು ಗೊತ್ತಾ, ನನಗೆ ಕನ್ನಡ ಸಾಹಿತ್ಯಗಳಂದ್ರೂ ಅಷ್ಟು ಇಷ್ಟ ಅಂದರೆ ತುಂಬ ಇಷ್ಟ. ಅದು ಹಾಯ್ ಗುರು, ಎಲ್ಲರೂ ನಮಸ್ಕಾರ. ಈ ಒಂದು 12ನೇ ಎಪಿಸೋಡಿಗೆ ವೆಲ್ಕಮ್ ಮಾಡ್ತಿದ್ದೀನಿ. ಈ 12ನೇ ಎಪಿಸೋಡು ಪಾರ್ಟ್ 1, ಪಾರ್ಟ್ 2, ಪಾರ್ಟ್ 3ನೂ ಆಗ್ಬೋದು, ನಂಗೆ ಗೊತ್ತಿಲ್ಲ. ಸೊ ಇದು ಪಾರ್ಟ್ 1. ಟಾಪಿಕ್ ಹೆಸರು ಮಲ್ಟಿ ಟಾಸ್ಕಿಂಗ್ ಈಸ್ ಎ ಲೈ. 11ನೇ ಎಪಿಸೋಡಲ್ಲಿ ನಾನು ಒಂದು ಲೈನ್ ಹೇಳಿದೆ, ಇಫ್ ಡೂಯಿಂಗ್ ದ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್ ಈಸ್ ಆಲ್ವೇಸ್ ದ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್ ಅಂತ. ಅದು ಯಾಕೆ ಹೇಳಿದ್ರೆ, ಈ ವಿಡಿಯೋದಲ್ಲಿ ಅದರಿಂದ ಒಂದು ಮತ್ತೆ ಕ್ವಶನ್ ಹುಟ್ಟಿ ಅದರಿಂದ ಆನ್ಸರ್ ಹೇಳ್ತಾ ಬರ್ತೀನಿ. ಸೊ ಏನು ಗೊತ್ತಾ, ಆ ಒಂದು ಸೆಂಟೆನ್ಸ್ ಹೇಳಿದ ತಕ್ಷಣ ಒಂದು ಕ್ವಶನ್ ಮಾರ್ಕ್ ಹಾಕ್ತೇನೆ ಅದರಲ್ಲಿ. ಯಾಕೆ ಎಲ್ಲರೂ ಕೂಡ ಒಂದು ಮಲ್ಟಿ ಟಾಸ್ಕಿಂಗ್ ಹತ್ರ ಹೋಗ್ತಾರೆ? ಯಾಕೆ ಜಾಸ್ತಿ ಎಲ್ಲರೂ ಒಂದ್ರ ಮೇಲೆ ಕೆಲಸ ಮಾಡಿದ್ರೆ ಒಂದು ರಿಸಲ್ಟ್ ಸಿಗುತ್ತೆ ಅಂತ ಗೊತ್ತು ಅಂದರೂ ಕೂಡ ಅವ್ರ ಮೇಲೆ ನಮ್ಮ ಒಂದು ಸೆಲ್ಫ್ ಡೌಟಲ್ಲಿ ಇಟ್ಕೊಂಡು ನಾವು ಯಾಕೆ ಬೇರೆ ವರ್ಕ್ ಮೇಲೆ ಫೋಕಸ್ ಮಾಡೋಕೆ ಹೋಗ್ತೀವಿ, ಬೇರೆ ಕೆಲಸ ಟ್ರೈ ಮಾಡೋಕೆ ಹೋಗ್ತೀವಿ? ಕ್ವಶನ್ ಮಾರ್ಕ್ ಹಾಕಿದಾಗ ಸೊ ಅಲ್ಲಿ ಇನ್ನೊಂದು ಕ್ವಶನ್ ರೈಸ್ ಆಗುತ್ತೆ. ಒಂದು ಮಲ್ಟಿ ಟಾಸ್ಕಿಂಗ್ ಅನ್ನೋದು ಒಳ್ಳೇದಾ, ಎಫಿಷಿಯೆಂಟಾ ಅನ್ನೋದು ಕ್ವಶನ್ ಆಗುತ್ತೆ. ಅದಕ್ಕೆ ಒಂದು ಆನ್ಸರ್ ಆಗಿ ಅದ್ರ ಮೇಲೆ ಒಂದು ರಿಸರ್ಚು ಮಾಡ್ತಾರೆ. ಏನು ಗೊತ್ತಾ, ಒಂದು 2009ರಲ್ಲಿ ಒಂದು ಸ್ಟ್ಯಾನ್ಫೋರ್ಡ್ ಯೂನಿವರ್ಸಿಟಿಯಲ್ಲಿ ಒಬ್ಬ ಪ್ರೊಫೆಸರ್ ಹೆಸರು ನಾಸ್ ಅಂತ, ಅವರು ಮತ್ತು ಅವ್ರ ಟೀಮ್ ಒಂದು ರಿಸರ್ಚ್ ಸ್ಟಾರ್ಟ್ ಮಾಡ್ತಾರೆ. ಏನು ಗೊತ್ತಾ, ಮಲ್ಟಿ ಟಾಸ್ಕಿಂಗ್ ಎಷ್ಟು ಎಫಿಷಿಯೆಂಟ್ಲಿ ಎಷ್ಟು ಕರೆಕ್ಟ್ಲಿ ಮಾಡ್ತಾರೆ ಅನ್ನೋದಕ್ಕೆ ಒಂದು ಟೆಸ್ಟ್ ಮಾಡ್ತಾರೆ. 262 ಸ್ಟೂಡೆಂಟ್ನ ಚೂಸ್ ಮಾಡ್ತಾರೆ. ಅವರಲ್ಲಿ ಒಂದು ಹೈ ಮಲ್ಟಿ ಟಾಸ್ಕರ್ಸು ಮತ್ತು ಲೋ ಮಲ್ಟಿ ಟಾಸ್ಕರ್ಸ್ ಅಂತ 2 ಗುಂಪು ಮಾಡ್ತಾರೆ. ಇವ್ರಿಗೊಂದು ಕೆಲವೊಂದು ಕ್ವಶನ್ ಕೊಡ್ತಾರೆ, ಇವ್ರಿಗೊಂದು ಸಮ್ ಕ್ವಶನ್ಸ್ ಕೊಡ್ತಾರೆ, ಕೆಲವೊಂದು ಪ್ರಾಬ್ಲಮ್ ಕೊಡ್ತಾರೆ, ಕೆಲವೊಂದು ವರ್ಕ್ ಕೊಡ್ತಾರೆ ಅಂತ ತಿಳ್ಕೊಳ್ಳಿ. ಅದಾದ ನಂತರ ಅಬ್ಸರ್ವ್ ಮಾಡ್ತಾ ಬಂದಾಗ ಯಾರು ಜಲ್ದಿ ಕೆಲಸ ಮಾಡ್ತಾರೆ, ಯಾರು ಜಲ್ದಿ ಮುಗಿಸ್ತಾರೆ ಅನ್ನೋದು ಇಂಪಾರ್ಟೆಂಟ್ ಅಲ್ಲ, ಯಾರು ಎಫಿಷಿಯೆಂಟಾಗಿ ಮತ್ತು ಯಾರು ಕರೆಕ್ಟ್ ವೇಯಲ್ಲಿ ಮುಗಿಸ್ತಾರೆ 100% ಆಗಿ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ. ಅಬ್ಸರ್ವ್ ಮಾಡ್ತಾ ಬರ್ತಾರೆ ಅವರು ಮತ್ತು ಅವ್ರ ಟೀಮ್ ಮಾಡಿದಾಗ ಗೊತ್ತಾಗುತ್ತೆ. ಈ ಒಂದು ಹೈ ಮಲ್ಟಿ ಟಾಸ್ಕರ್ಸ್ ಇರ್ತಾರಲ್ಲ, ಅವರು ಒಂದು ವರ್ಕ್ ಮೇಲೆ ಕೆಲಸ ಮಾಡಿದೆ ಮತ್ತು ಹಾಗೆ ಶಿಫ್ಟ್ ಮಾಡ್ತಾ ಹೋಗ್ತಾನೆ. ಆ ಒಂದು ಕೆಲಸ ಮೇಲೆ 50% ಮಾಡಿರ್ತಾನೆ, ಇನ್ನೊಂದು ಕೆಲಸ ಮೇಲೆ 60%, ಇನ್ನೊಂದು ಮೇಲೆ ಒಂದು 80%. ಒಂದು ಕೆಲಸವನ್ನು ಕಂಪ್ಲೀಟಾಗಿ ಮುಗಿಸೋದೇ ಇಲ್ಲ. ಲೋ ಟಾಸ್ಕರ್ಸ್ ಏನು ಇರ್ತಾರಲ್ಲ, ಲೋ ಮಲ್ಟಿ ಟಾಸ್ಕರ್ಸು, ಅವರು ಒಂದು 80%, ನೆಕ್ಸ್ಟ್ 80% ಒಂದು ಎವರೇಜಲ್ಲೇ ಇರ್ತಾರೆ. ಆ ಒಂದು ರಿಸರ್ಚ್ ಮಾಡಿದ ಪ್ರಕಾರ, ಅದೊಂದು ಅಬ್ಸರ್ವೇಷನ್ ಮಾಡಿದ ಪ್ರಕಾರ ಅವ್ರಿಗೆ ಅರ್ಥ ಆಗುತ್ತೆ, ಗುರು ಮಲ್ಟಿ ಟಾಸ್ಕಿಂಗ್ ಈಸ್ ಎ ಲೈ. ಯಾಕೆ ವರ್ಲ್ಡ್ ಜಗತ್ತು ಅದ್ರ ಹಿಂದೆ ಬ್ಲೈಂಡಾಗಿ ಹೋಗ್ತಿದೆ ಅನ್ನೋದಕ್ಕೆ ಒಂದು ಕ್ವಶನ್ ಮಾರ್ಕ್ ಆಗ್ತಾನೆ. ಯಾಕಂದರೆ ನಾವು ಯಾವ ಜಗತ್ತಲ್ಲಿದ್ದೀವಿ ಅಂದರೆ ಪ್ರತಿಯೊಬ್ಬರು ಕೂಡ ಅಕ್ಸೆಪ್ಟ್ ಮಾಡ್ತಿದ್ದಾರೆ ಈ ಒಂದು ಮಲ್ಟಿ ಟಾಸ್ಕಿಂಗ್ ಒಂದು ಸ್ಕಿಲ್ ಅಂತ, ಒಂದು ಸ್ಟ್ರೆಂತ್ ಅಂತ ಯಾವ ರೀತಿ ಅಕ್ಸೆಪ್ಟ್ ಮಾಡಿದ್ದಾರೆ. ಏನೋ ಕೇಳ್ತಿದ್ದೀವಿ ಗುರು, ಎಷ್ಟೋ ಜನ ಒಂದೇ ಟೈಮಲ್ಲಿ ಒಂದು 2-3 ಕೆಲಸ ಮಾಡ್ತಾರಂತೆ. ಕೇಳೋದಲ್ಲ, ಒಂದೊಂದು ಕೆಲಸ ನೋಡಿದ್ದೀವಿ ಅನಿಸುತ್ತೆ. ಯಾಕಂದರೆ ಕೆಲವೊಂದು ಮೋರ್ ದೆನ್ 6 ಮಿಲಿಯನ್ ವೆಬ್ಸೈಟ್ ಕೂಡ ಇದ್ರ ಮೇಲೆ ಆನ್ಸರ್ ಮಾಡ್ತವೆ. ಒಂದೇ ಟೈಮಲ್ಲಿ ಒಂದು 2-3 ಥಿಂಗ್ಸ್ಗಳನ್ನ ಮಾಡೋಕ್ಕೆ ಟ್ರೈ ಮಾಡ್ತಾರೆ. ಒಂದು ಎಫೆಕ್ಟಿವ್, ಒಂದು ಎಫಿಷಿಯೆಂಟ್ ಅಂತ ಅರ್ಥ ಮಾಡ್ಕೊಂಡಿದ್ದೀವಿ ಅಂತ ಅರ್ಥ ಮಾಡಿಕೊಂಡು ಅವ್ರದ್ದು ಟೈಮು, ಎನರ್ಜಿ ವೇಸ್ಟ್ ಮಾಡ್ತಾರೆ. ಯಾವುದು ಕೂಡ ಒಂದು ಕೆಲಸನೂ ಆಗೋದಿಲ್ಲ. ಸೊ ನಿಮಗೂ ಎಕ್ಸ್ಪೀರಿಯನ್ಸ್ ಆಗಿರುತ್ತೆ, ನೀವು ಟ್ರೈ ಮಾಡಿರ್ತೀರಿ. ಒಂದು ಲೈಫಲ್ಲಿ ಅಡಾಪ್ಟ್ ಮಾಡ್ಕೊಂಡಿರ್ತಾರೆ ಗುರು ಮಲ್ಟಿ ಟಾಸ್ಕಿಂಗನ್ನು. ಕೆಲವೊಬ್ರು ರಿಸಲ್ಟ್ ಸಿಗ್ತಾ ಇಲ್ಲ ಅಂದರೂ ಕೂಡ ಅದನ್ನು ಟ್ರೈ ಮಾಡ್ತಾ ಇರ್ತಾರೆ. ಹೇಳ್ತೀನಿ ಅಂದರೆ, ಕೆಲವೊಂದು ಜನ ಯಾವ ರೀತಿ ಮಲ್ಟಿ ಟಾಸ್ಕಿಂಗನ್ನು ಒಂದು ಈ ವೇ ಆಫ್ ಲೈಫಲ್ಲಿ ಅವ್ರ ಜೀವನದಲ್ಲಿ ಒಂದು ಅಡಾಪ್ಟ್ ಮಾಡ್ಕೊಂಡಿದ್ದಾರೆ. ಟ್ರುತ್ ಏನು ಗೊತ್ತಾ, ಈ ಮಲ್ಟಿ ಟಾಸ್ಕಿಂಗ್ ಅನ್ನೋದು ಎಫಿಷಿಯೆಂಟು ಇಲ್ಲ, ಎಫೆಕ್ಟಿವ್ ಇಲ್ಲ, ನಮ್ಗೆ ರಿಸಲ್ಟು ಕೊಡೋದು ಇಲ್ಲ. ನಮ್ಮ ಟೈಮ್ ವೇಸ್ಟ್ ಮಾಡುತ್ತೆ, ನಮ್ಮ ಎನರ್ಜಿ ವೇಸ್ಟ್ ಮಾಡುತ್ತೆ. ನಮಗೇನು ಟಾಸ್ಕ್ ಕೊಟ್ಟಿರ್ತಲ್ಲ ಅವ್ರದ್ದು ಟೈಮ್, ಎನರ್ಜಿ ಮತ್ತು ವೇಸ್ಟ್ ಆಗುತ್ತೆ. ಸೊ ಇನ್ ದಿ ವರ್ಲ್ಡ್ ಆಫ್ ರಿಸಲ್ಟ್ಸ್ ಇಟ್ ವಿಲ್ ಫೇಲ್ ಯು ಆಲ್ ದ ಟೈಮ್. ಸಿಂಪಲಾಗಿ ನಂದೇ ಒಂದು ಎಕ್ಸಾಂಪಲ್ ಕೊಡ್ತೀನಿ, ಅವಾಗ ಅರ್ಥ ಆಗುತ್ತೆ. ನಾನೇನು ಗೊತ್ತಾ, 2023ರಲ್ಲಿ ಕೋಲ್ಕತ್ತಾಗೆ ಬಂದು ಕಾಲೇಜ್ ಕ್ಯಾಂಪಸಲ್ಲಿ ಪ್ಲೇಸ್ಮೆಂಟ್ ಆಯಿತು. ಸೊ ಅದನ್ನು ಮಾಡ್ಕೊಂಡು ನಾನು ಕೋಲ್ಕತ್ತಾಗೆ ಬಂದೆ ವರ್ಕ್ ಮಾಡೋಕ್ಕೆ. ಬಿಗಿನಿಂಗಲ್ಲಿ ಕಂಪ್ನಿಲಿ ಸ್ವಲ್ಪ ಟ್ರೈನಿಂಗಲ್ಲಿತ್ತು, ನಂಗೆ ಸ್ವಲ್ಪ ಟೈಮ್ ಸಿಗ್ತಿತ್ತು ತಿಳ್ಕೊ. ಸೊ ಆ ಟೈಮಲ್ಲಿ ನಾನು ಏನಾದರೂ ಮಾಡ್ಬೇಕು ಅಂದ್ಕೊಂಡಿದ್ದೆ. ಸೊ ಅದರಲ್ಲಿ ಒಂದು ಆಫೀಸ್ ವರ್ಕ್ ಮ್ಯಾನೇಜ್ ಮಾಡೋದಿತ್ತು. ಆಫೀಸ್ ಜೊತೆನೇ ನಾನು ಒಂದು 2-3 ಥಿಂಗ್ಸ್ಗಳನ್ನ ಟ್ರೈ ಮಾಡಿದೆ ಗುರು. 2-3 ಥಿಂಗ್ಸ್ ಅಂದರೆ ಪ್ಲಸ್ ಆಫೀಸ್ ವರ್ಕ್ ಇತ್ತು, 4 ಥಿಂಗ್ಸ್ನ ಟ್ರೈ ಮಾಡ್ತಾ ಹೋದೆ ಗುರು. ಯಾವುದ್ರ ಮೇಲೆ ಫೋಕಸ್ ಮಾಡೋಕ್ಕಾಗ್ತಿಲ್ಲ. ನಾನು ಬೆಳಿಗ್ಗೆ ಒಂದು ವರ್ಕ್ ಮಾಡ್ತಿದ್ದೆ, ಇವಾಗ ಏನು ಮಾಡ್ತಿದ್ದಿಲ್ಲ. ಸೊ ಆ ಟೈಮಲ್ಲಿ ಒಂದು 2023 ಎಂಡಲ್ಲಿ, ಅಂದರೆ 2024 ಸ್ಟಾರ್ಟಿಂಗಲ್ಲಿ ಬೆಳಿಗ್ಗೆ ಒಂದು ವರ್ಕ್ ಮಾಡ್ತಿದ್ದೆ ಆಫೀಸಲ್ಲಿ, ಸೆಕೆಂಡು. ನೆಕ್ಸ್ಟು ಜಿಮ್ಮು, ನೆಕ್ಸ್ಟು ಮನೆಗೆ ಬಂದಮೇಲೆ ಇನ್ನೊಂದು ಸ್ಟಡಿ ಮಾಡ್ತಿದ್ದೆ. ಒಂದು ದಿನದಲ್ಲಿ ಒಂದು 4 ಟಾಸ್ಕ್ಗಳನ್ನ ತೊಗೊಂಡು ಅದ್ರ ಮೇಲೆ ಫೋಕಸ್ ಮಾಡೋಕ್ಕೆ ಟ್ರೈ ಮಾಡ್ತಿದ್ದೆ ಗುರು. ನಾ ಆಲ್ವೇಸ್ ಒಂದು ಸ್ಟ್ರೆಸ್ ಆಗಿ ರಿಸಲ್ಟ್ ಸಿಗ್ತಿತ್ತು, ಡಿಸಪಾಯಿಂಟ್ಮೆಂಟ್ ಡೈಲಿ ಆಗ್ತಿತ್ತು. ಬಟ್ ಅದಂದರೂ ಬಿಡ್ತಾ ಇಲ್ಲ. ಈ 4 ರಿಸಲ್ಟಲ್ಲಿ ನಂಗೆ ಒಂದು ಕೂಡ ಕೈ ಎತ್ತಿಲ್ಲ ಗುರು. ನಾನು ನಿಜ ಹೇಳ್ತಿದ್ದೀನಿ, ಹಾನೆಸ್ಟಾಗಿ ನನ್ನ ಎಕ್ಸ್ಪೀರಿಯನ್ಸ್ ನಿಮ್ಗೆ ಶೇರ್ ಮಾಡ್ತಿದ್ದೀನಿ. ಈ ಒಂದು ಮಲ್ಟಿ ಟಾಸ್ಕಿಂಗ್ ಯಾವ ರೀತಿ ನಮ್ಮನ್ನು ಅಡಾಪ್ಟ್ ಆಗಿದೆ ಲೈಫಲ್ಲಿ ಅನ್ನೋದು ಇದೊಂದು ನನ್ನದೇ ಒಂದು ಸಣ್ಣ ಎಕ್ಸಾಂಪಲ್ ಕೊಟ್ಟಿದ್ದೀನಿ ನಿಮಗೆ ಗುರು. ಆ 4ರಲ್ಲಿ ಆ 4 ಯಾವುದು ಅಂತ ನಾನು ಮುಂದೆ ಹೇಳ್ತೀನಿ. ಯಾವ ಟಾಸ್ಕು ಏನು, ಯಾವ್ದು ವರ್ಕ್ ಮಾಡಿದೆ, ಯಾವ ಫೀಲ್ಡಲ್ಲಿ ಟ್ರೈ ಮಾಡಿದೆ ಅನ್ನೋದು ಒಂದು ಮುಂದೆ ಬರೋ ವಿಡಿಯೋಗಳು ಹೇಳ್ತೀನಿ ನಿಮಗೆ ಗುರು. ನನಗೆ ಅರ್ಥ ಆಗ್ತಿದ್ದಲ್ಲ ನಾನು ಏನು ಮಾಡ್ತಿದ್ದೀನಂತ. ಟೈಮ್ ಯಾವ ರೀತಿ ಮ್ಯಾನೇಜ್ ಮಾಡಬೇಕು, ಈ ಕಡೆ ನಾನು ಆಫೀಸ್ ಟೈಮು ಮ್ಯಾನೇಜ್ ಮಾಡಬೇಕು, ಈ ಕಡೆ ನಂದು ಕೆಲಸನೂ ಮ್ಯಾನೇಜ್ ಮಾಡಬೇಕು. ಅದರಲ್ಲೂ ಕೂಡ ಒಂದಲ್ಲ ಎರಡಲ್ಲ ಒಂದು 3 ಟ್ರೈ ಮಾಡ್ತಿದ್ದೆ ಒಂದೇ ಟೈಮಲ್ಲಿ, ಅಂದರೆ ಒಂದೇ ದಿನದಲ್ಲಿ. ಒಂದೂ ಆಗಲಿಲ್ಲ ಈ 1.5 ವರ್ಷದಲ್ಲಿ. ಅವಾಗ ಅನ್ನಿಸ್ತು, ಈ ಒಂದು ಮಲ್ಟಿ ಟಾಸ್ಕಿಂಗ್
ಏನು ಚೂತೆ ಮಾಡ್ತಿದ್ರು ನನಗೆ ಅಂತ. ಸೊ ಎಲ್ಲರೂ ನೀವು ಎಕ್ಸ್ಪೀರಿಯನ್ಸ್ ಮಾಡಿರ್ತೀರ, ನೀವು ದೊಡ್ಡರು ಇರ್ತೀರ, ನೀವು ಟ್ಯಾಲೆಂಟೆಡ್ ಪೀಪಲ್ ಇರ್ತೀರ. ಸೊ ನಿಮಗೂ ಅರ್ಥ ಆಗಿರುತ್ತೆ ಒಂದು ಮಲ್ಟಿ ಟಾಸ್ಕಿಂಗ್ ಅನ್ನೋದು ನಮ್ಮ ತಿಳಿಯೋಕ್ಕಿಂತ ಮುಂಚೆನೇ ನಮಗೆ ಗೊತ್ತಿರುತ್ತೆ. ಬಟ್ ಅಂದರೂ ಕೂಡ ನಾವು ಅದಕ್ಕೆ ಅಡಾಪ್ಟ್ ಆಗಿರ್ತೀವಿ, ಅದನ್ನು ಮಾಡ್ತಾ ಇರ್ತೀವಿ. ಸೊ ಇದನ್ನು ಅರ್ಥ ಆಗೋವರೆಗೂ ನಾವು ಅಷ್ಟೇ ಮಾಡ್ತಾ ಇರ್ತೀವಿ. ಯಾವಾಗ ಅರ್ಥ ಆಗುತ್ತಲ್ಲ, ಬೇಡ ಅವರು ಒಂದು ಕೆಲಸ ತೊಗೊಂಡು ಅದ್ರ ಮೇಲೆ ಎಷ್ಟಾಗುತ್ತೆ ಫುಲ್ 100% 200% ಅದ್ರ ಮೇಲೆ ವರ್ಕ್ ಮಾಡಿದಾಗ, ಆ ವರ್ಕ್ ಫುಲ್ ಕಂಪ್ಲೀಟ್ ಆದಾಗ ಆ ಒಂದು ರಿಸಲ್ಟ್ ಸಿಗುತ್ತಲ್ಲ, ಅದು ನಮಗೆ ಸ್ಯಾಟಿಸ್ಫೈ ಆದಾಗ ಓಕೆ ಗುರು, ಆ ಒಂದು ತಿಂಗಳ ಮೇಲೆ ವರ್ಕ್ ಮಾಡಿದ್ದಕ್ಕೆ ನಮಗೊಂದು ಸ್ಯಾಟಿಸ್ಫ್ಯಾಕ್ಷನ್ ಸಿಕ್ತು. ಸೊ ಆ ಒಂದು ಫೀಲ್ ಬಂದಮೇಲೆ ನೆಕ್ಸ್ಟ್ ಟಾಸ್ಕಿಗೆ ಹೋಗೋದು ಅನ್ನೋದು ನಂಗೆ ಮೈಂಡಲ್ಲಿ ಒಂದು ಥಾಟ್ ಬಂತು. ಸೊ ನಾವೊಂದು 3-4 ಥರ ಟ್ರೈ ಮಾಡಿದೆ ಅಂದಲ್ಲ. ಸೊ ಅದಾದ ನಂತರ ಅದು ಫೇಲ್ ಆದ ತಕ್ಷಣ ನಂಗೆ ಅರ್ಥ ಆಯಿತು ಗುರು, ಈ ಮಲ್ಟಿ ಟಾಸ್ಕಿಂಗ್ ಅನ್ನೋದು ಒಂದು ಅಪಾರ್ಚುನಿಟಿ ಥರ ಕಾಣುತ್ತೆ. ಬಟ್ ಅದು ಒಳಗೆ ಹೋದಾಗ ಅಂದರೆ ಇದರ ಅರ್ಥ ಏನಂದರೆ, ಒಂದೇ ಸಮಯದಲ್ಲಿ ನಾವು ಒಂದಕ್ಕಿಂತ ಜಾಸ್ತಿ ಟಾಸ್ಕ್ಗಳಾಗಿರ್ಬೋದು, ವರ್ಕ್ಗಳ ಮೇಲೆ ಫೋಕಸ್ ಮಾಡ್ತಾ ಹೋಗ್ತೀವಲ್ಲ, ಅದೊಂದು ವೇಸ್ಟ್ ಮಾಡೋ ಒಂದು ಪ್ರೊಸೆಸ್ಸು. ನಂಗೆ ಅರ್ಥ ಆಗಿದ್ದು ನಿಮ್ಮ ಜೊತೆ ಶೇರ್ ಮಾಡಿದ್ದೀನಿ. ನೀವು ಟ್ರೈ ಮಾಡಿದ್ದೀರಾ, ನಿಮಗೂ ಡಿಸಪಾಯಿಂಟ್ಮೆಂಟ್ ಆಗಿದ್ದರೆ ಕಮೆಂಟಲ್ಲಿ ತಿಳಿಸಿ. ಒಂದು ಮಲ್ಟಿ ಟಾಸ್ಕಿಂಗ್ ಲೈಯಾ ಅಥವಾ ನಿಮ್ಗೆ ಅಪ್ಲೈ ಆಗಿದೆಯಾ? ಹಾನೆಸ್ಟ್ ಆಗಿರ್ಬೇಕು ನಿಮ್ಮ ಹತ್ರ. ಇಲ್ಲಿ ಯಾರೂ ಕೂಡ ಕಾಂಪಿಟೇಷನ್ ಮಾಡ್ತಿಲ್ಲ. ಗುರು ಏನು ಗೊತ್ತಾ, ನನಗೆ ಕನ್ನಡ ಸಾಹಿತ್ಯಗಳಂದ್ರೂ ಅಷ್ಟು ಇಷ್ಟ ಅಂದರೆ ತುಂಬ ಇಷ್ಟ. ಅದರಲ್ಲಿ ಕುವೆಂಪು ಇಷ್ಟ, ದ ರಾ ಬೇಂದ್ರೆ ಇಷ್ಟ, ನನಗೆ ಮಾಸ್ತಿ ವೆಂಕಟೇಶ್ ಇಷ್ಟ, ಇವನು ರವಿ ಬೆಳಗೆರೆ ಒಂದು ಮಾತಂದರೆ ಇಷ್ಟ. ಏನು ಮಾತಾಡ್ತಾನೆ ಗುರು ಅವನು, ಆ ಮಾತಂದ್ರೆ ತುಂಬ ಇಷ್ಟ. ಎಲ್ಲ ಹೇಳಕ್ಕೆ ಹೋಗಲ್ಲ, ಇನ್ನೂ ಮುಂದೆ ಹೇಳೋದು ಅವ್ರ ಬಗ್ಗೆ. ಈ ಒಂದು ಮಂಕುತಿಮ್ಮ ಕಗ್ಗ ಅಂತ DVG ಅವರು ಒಂದು ಬರೆದಿರ್ತಾರಲ್ಲ, ಸೊ ಅದನ್ನು ನಮ್ಮ ಕನ್ನಡದ ಭಗವದ್ಗೀತೆ ಅಂತ ಕರೀತಾರೆ. ಯಾರಿಗಾದರೂ GK ಕೇಳ್ಬೋದು. ಕ್ವಶನ್ಗೆ ನಿಮಗೊಂದು ಕ್ವಶನ್ ಕ್ರಿಯೇಟ್ ಆಗಿದೆ ಇದರಲ್ಲಿ. ಸೊ ಅವರು ಒಂದು ಲೈನ್ ಬರೀತಾರೆ, ಒಂದು ಪ್ಯಾರಾಗ್ರಾಫ್ ಓದ್ತೀನಿ. ತಿದ್ದಿಕೊಳ್ಳೋ ನಿನ್ನ ನೀಂ ಜಗವ ತಿದ್ದುವುದಿರಲಿ, ತಿದ್ದಿಕೆಗೋ ಮುಂದು ಮಿತಿ ಉಂಟು ಮರೆಯದಿರು, ಉದ್ದ ನೀಂ ಬೆರಳನಿತು ಬೆಳೆದೆಯೇ ಸಾಮಿಂದೆ, ಸ್ಪರ್ಧೆಯೇ ತ್ರಿವಿಕ್ರಮಗೆ ಮಂಕುತಿಮ್ಮ. ಈ ತ್ರಿವಿಕ್ರಮನ DVG ಅವರು ಈ 3 ಅಕ್ಷರನ ಒಂದು 3 ವಿಶೇಷವಾದ ಒಂದು ಹೆಜ್ಜೆಗಳನ್ನು ಉಳ್ಳುವ ಒಂದು
ಬೃಹದಾಕಾರದ ಒಂದು ವ್ಯಕ್ತಿಗೆ ಹೋಲಿಸ್ತಾರೆ. ಸೊ ಇದರ ಅರ್ಥ ಅಂದರೆ ಕಾಮನ್ ಆಗಿ ಏನು ನಿಮಗೆಲ್ಲ ಗೊತ್ತಿರುತ್ತೆ, ಕೆಲವೊಂದು ಜನ ಹೆಂಗಿರ್ತಾರೆ ಅಂದರೆ ಅವ್ರದ್ದು TIKA ಅವ್ರದ್ದು ಅವರೇ ತೊಳ್ಕೊಕ್ಕಾಗಲ್ಲ, ಬೇರೆ ತೊಳಿಯೋಕೆ ಹೋಗ್ತಾರೆ. ಅವ್ರ ಮನೆಯೇ 16 ಆಗಿರುತ್ತೆ, ಬೇರೆಯವ್ರ ಮನೆ ಸಾಲ್ವ್ ಮಾಡಿರ್ತಾರೆ. ಸೊ ಅವ್ರಿಗೆ ಈ ಒಂದು ವಾಕ್ಯ ಪಕ್ಕ ಹೋಲುತ್ತೆ. ಅಂಕುದಿವನ ಕಗ್ಗ ವಾ ಬೈ. ಈ ಸಾಹಿತಿಗಳಿಗೆ ಯಾವ ರೀತಿ ಯೋಚನೆಗಳು ಬರ್ತಾವ, ಯಾವ ರೀತಿ ಆ ಪದಗಳು ಬರ್ತಾವಲ್ಲ, ಆ ಲೈನ್ ಆಗಿರ್ಬೋದು, ಹಾಡಾಗಿರ್ಬೋದು, ಆ ವಾಕ್ಯ ಆಗಿರ್ಬೋದು, ಯಾವ ರೀತಿ ಕ್ರಿಯೇಟ್ ಆಗುತ್ತಲ್ಲ, ಸೊ ಅದು ನಂಗೆ ಭಾಳ ಕ್ಯೂರಿಯಾಸಿಟಿ ಇದೆ. ಗುರು ಇದ್ರ ಕನ್ನಡ ಸಾಹಿತ್ಯ ಬಗ್ಗೆ ಮಾತಾಡೋದು ಕೂತ್ರೆ ಟೈಮೇ ಸಾಲಲ್ಲ ಗುರು. ಬಗ್ಗೆ ಹಂಗೆ ಡೈಲಿ ಒಂದೊಂದು ಬಗ್ಗೆ ಮಾತಾಡ್ಕೋತ ಬರೋಣ ಮುಂದೆ.